ಚೈನ್ ಸ್ನ್ಯಾಚ್ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಲಾಗಿದೆ ಮಲ್ಲೇಶ್ವರಂ ಪೊಲೀಸರು. ಮಲ್ಲೇಶ್ವರಂ ಪೊಲೀಸರು ಪಂಚಾಕ್ಷರಿ ಮತ್ತು ಚೇತನ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಸರಗಳ್ಳತನ ಬಹಳ ಒಂದು ಕಾಲದಲ್ಲಿ ಕಾಡದಂತಹ ಸಮಸ್ಯೆ ಇದು. ಸರಗಳ್ಳತನ ಬೈಕ್ನ ನಂಬರ್ ಪ್ಲೇಟನ್ನು ಬದಲಾಯಿಸ್ಬಿಟ್ಟು ಚೈನ್ ಸ್ನ್ಯಾಚ್ ಮಾಡ್ತಾ ಇದ್ರು. ಎಲ್ಲೂ ಸಿಕ್ಕಾಕೋತಾ ಇರಲಿಲ್ಲ. ಈ ಹಿಂದೆ ಇವರು ಮನೆಗಳ್ಳತನ ಮಾಡ್ತಾ ಇದ್ರಂತೆ. ಬಂಧಿತರಿಂದ 4.5 ಲಕ್ಷದ ಚಿನ್ನದ ಸರ ಮತ್ತು ಬೈಕ್ ನಗದನ್ನು ವಶಪಡಿಸ್ಕೊಂಡಿದ್ದಾರೆ ಅಂತ. ಈಗ ಇವ್ರನ್ನ ವಿಚಾರಣೆ ಮಾಡಿದಾಗ ಅದೆಷ್ಟೆಷ್ಟು ಕೇಸ್ಗಳು ಹೊರಗೆ ಬರ್ತಾವೋ ಗೊತ್ತಿಲ್ಲ. ಮಾಡಬೇಕು ಪಾಪ. ವಯೋವೃದ್ಧರು ಅಜ್ಜಿಯರು ರೋಡಲ್ಲಿ ಓಡಾಡ್ತಾ ಇದ್ದಾಗ ಬೈಕಲ್ಲಿ ಬರೋದು, ಅವಾಗೊಂದು ಬ್ಲ್ಯಾಕ್ ಪಲ್ಸರ್ ಟಿ ಇತ್ತಲ್ಲ, ಬೈಕಲ್ಲಿ ಬರೋದು, ಸರ ಕಿತ್ಕೊಂಡು ಓಡೋದು, ಎಲ್ಲ ಬೆಳಕಿಗೆ ಬರಬೇಕು ಇವಾಗ. ಇನ್ನು ಬೆಂಗಳೂರಿನಲ್ಲಿ ಒಂಟಿ ಮಹಿಳೆಯ ಕೊಲೆಯೊಂದು ನಡೆದಿತ್ತು. ಪ್ರಕರಣದ ವಿಚಾರಣೆ ಬೆನ್ನತ್ತಿದಾಗ ದುಡ್ಡಿಗಾಗಿ ಹೆತ್ತ ತಾಯಿಯನ್ನೇ ಪಾಪಿ ಮಗ ಕೊಂದಿದ್ದಾನೆ. ದುಡ್ಡಿಗಾಗಿ ಹೆತ್ತ ತಾಯಿಯನ್ನೇ ಪಾಪಿ ಮಗ ಕೊಂದಿದ್ದಾನೆ. ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ನಡೆದಂತಹ ಘಟನೆ. ಮೃತ ಜಯಮ್ಮ ಪುತ್ರ ಉಮೇಶ್ ಅವರನ್ನ ಪೊಲೀಸರಿಗೆ ಬಂಧಿಸಿದ್ದಾರೆ. ಹಾಗೆಯೇ ಉಮೇಶ್ ಜೊತೆ ಸಹಕರಿಸಿದ್ದ ಮತ್ತೋರ್ವ ಆರೋಪಿಯ ಬಂಧನ ಕೂಡ ಆಗಿದೆ. ಸದಾ ಜಗಳ ಮಾಡ್ತಾ ಇದ್ದ ಮಗನನ್ನು ಮನೆಯಿಂದ ಹೊರಹಾಕಿದ್ರಂತೆ ತಾಯಿ. ಇತ್ತೀಚೆಗೆ ಮನೆ ಮಾರಿ ಹೊಂಗಸಂದ್ರದಲ್ಲಿ ತಾಯಿ ಜಯಮ್ಮ ಅವರು ಇದ್ದರು. ಮನೆ ಮಾರಾಟದ ದುಡ್ಡಿಗೋಸ್ಕರ ತಾಯಿಯ ಕೊಲೆಯನ್ನು ಮಾಡಿದ್ದಾನೆ ಮಗ. ಮೊದಲು ಒಂಟಿ ಮಹಿಳೆಯನ್ನು ಕೊಲೆ ಮಾಡಿರೋದು ಯಾರೋ ಮಾಡಿದ್ದಾರೆ ಅಂತೆಲ್ಲ ಅಂದ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಬೇರೆ ಯಾರೂ ಅಲ್ಲ, ಹೆತ್ತ ಮಗನೇ ತಾಯಿಯನ್ನು ಕೊಂದು ಹಾಕಿದ್ದಾನೆ.